ಸಾಕಷ್ಟು ಜನ ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಇದ್ದೀರಿ. ಬದಲಾಗ್ತಕ್ಕಂಥ ಆಧುನಿಕತೆಯ ಬೆಳಗಿನಲ್ಲಿ ಆಧ್ಯಾತ್ಮಿಕತೆಯನ್ನು ಮಾಡಿದ್ರೆ ಏನಾಗುತ್ತೆ, ಬದುಕು ಚೆನ್ನಾಗಿರೋದಿಲ್ಲ. ಒಂದು ಮರ ಸುಂದರವಾಗಿ ಚೆನ್ನಾಗಿ ಕಾಣಬೇಕು ಅಂದ್ರೆ ಬೇರುಗಳು, ಆಳವಾದ ಬೇರುಗಳು ಸುಂದರವಾಗಿರಬೇಕು. ಅವಕ್ಕೆ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಬೇರುಗಳನ್ನ ನೋಡಿಕೊಂಡ್ರೆ ಮೇಲೆ ಇರ್ತಕ್ಕಂಥ ಮರದ ನೆರಳಾದಿಯಾಗಿ, ಹಣ್ಣಾಗಿ, ಹೂವಾಗಿ, ಎಲೆಗಳು ಎಲ್ಲವೂ ಕೂಡ ಚೆನ್ನಾಗಿರ್ತವೆ. ಅದೇ ರೀತಿ ಆಧುನಿಕವಾಗಿರ್ತಕ್ಕಂಥ ಮನುಷ್ಯ ವಿಜ್ಞಾನದ ಎಷ್ಟೇ ಸವಲತ್ತುಗಳನ್ನ ಪಡ್ಕೊಂಡ್ರು ಕೂಡ, ನಾನು ಇವತ್ತು ಬೆಂಗಳೂರಿನ ಹೊರಟಲ್ಲಿ ಬರಬೇಕಾದ್ರೆ ತಂತ್ರಜ್ಞಾನದ ಕೊಡುಗೆ ಕಾರು ಕರ್ಕೊಂಡು ಹೋಗ್ತದೆ. ಇಲ್ಲಿಂದ ಅಷ್ಟು ದೂರ ಇರ್ತಕ್ಕಂಥ ಮಕ್ಕಳನ್ನ ಕುರಿತು ಮಾತನಾಡ್ತಾ ಇದ್ವಿ, ಭಕ್ತನ ಕುರಿತು ಮಾತನಾಡ್ತಾ ಇದ್ವಿ ಅಂದ್ರೆ ನಾನು ಹೇಳಿರ್ತಕ್ಕಂಥ ಮೈಕಿನ ಮುಖಾಂತರ ಬರ್ತಕ್ಕಂಥ ಶಬ್ದ ಎಲ್ಲರಿಗೂ ರೀಚ್ ಆಗಲಿಕ್ಕೆ ಕಾಣಿಸ್ತಕ್ಕಂಥದ್ದು ವಿಜ್ಞಾನ ತಂತ್ರಜ್ಞಾನದ ಕೊಡುಗೆ, ಹೌದಲ್ಲ? ಅದೇ ರೀತಿ ಬೆಳಕು, ಪ್ರತಿಯೊಂದು ಕೂಡ ಹೊರಗಿನದೆಲ್ಲವೂ ಕೂಡ ವಿಜ್ಞಾನ ತಂತ್ರಜ್ಞಾನದ ಕಾಣಿಕೆ. ಆದರೆ ಎಲ್ಲದಕ್ಕೂ ಕೂಡ ಮೂಲ ಕಾರಣೀಭೂತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯನ್ನ, ಪ್ರಜ್ಞಾಶಕ್ತಿಯನ್ನು ಮಾತಾಡಿದ್ರೆ ಹೊರಗಿನದಕ್ಕೆ ಬೆಲೆ ಇರೋದಿಲ್ಲ. ಆ ಒಂದು ದೃಷ್ಟಿಯಿಂದ ಇವತ್ತು ಇಲ್ಲಿಗೆ ಬಂದ ಸಂದರ್ಭದಲ್ಲಿ ಪ್ರಾಪಂಚಿಕ ಬದುಕನ್ನ ನಾವು ನಿಮಗಿನ ಸ್ವಾಮಿಗಳೇ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಆದ್ರೆ ನಮಗೆ ಗೊತ್ತಿರದೇ ಇರ್ತಕ್ಕಂಥ ಒಂದಿಷ್ಟು ನಮ್ಮ ಒಳಗಿನ ವಿದ್ಯೆಯನ್ನ, ಆಧ್ಯಾತ್ಮಿಕ ಒಂದು ಬದುಕನ್ನ ನೋಡಿ ತಿಳಿಸಲಿಕ್ಕೆ ನಿಮ್ಮ ಅವಶ್ಯಕತೆ ಇದೆ ಅಂತ ತಿಳಿದು, ಕೇವಲ ನಿಮ್ಮ ಸಮುದಾಯದ ಸ್ವಾಮಿಗಳು ಅಂತ ಅಷ್ಟೇ ಅಲ್ಲ, ಆದ್ರೆ ಆಧ್ಯಾತ್ಮಿಕತೆ ಮತ್ತು ನಮ್ಮ ಅಂತರಂಗದ ವಿದ್ಯೆಯನ್ನ ತಿಳಿದಂಥವ್ರು ಸನ್ಯಾಸಿಗಳ ಕಾರಣಕ್ಕೆ ಸನ್ಯಾಸಿಗಳಿಗೆ ಎಲ್ಲಿ ಹೋದ್ರೂ ಕೂಡ ಸಾಕಷ್ಟು ಗೌರವನ ಕೊಡ್ತೀವಿ. ಗೌರವನ ಕೊಡ್ತಕ್ಕಂಥದ್ದು ಸನ್ಯಾಸಿಗಳಿಗಾದ್ರೂ ನಿಜವಾದ ಶ್ರದ್ಧೆ ಇರ್ತಕ್ಕಂಥದ್ದು ನಿಮಗೆ. ಆ ದೃಷ್ಟಿಯಿಂದ ಈ ದಿನ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಕುರಿತು ನಿಮ್ಮೆಲ್ಲರನ್ನು ಕೂಡ ನೋಡಿ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕದ್ದು ತುಂಬ ಸಂತೋಷ ಆಗಿದೆ. ನಾವು ಬದುಕಿನಲ್ಲಿ ಕಲಿಬೇಕು ಅಂದ್ರೆ ನೆಲೆ ಹೋಗಿ ಕಲಿಯೋ ಅವಶ್ಯಕತೆ ಇಲ್ಲ. ಆಂಜನೇಯ ಸ್ವಾಮಿ ನಮ್ಮ ಪಕ್ಕನೇ ಇದ್ದಾನೆ, ಹೌದಲ್ವಾ? ಆಂಜನೇಯ ಸ್ವಾಮಿ ಪಕ್ಕ ಇದ್ದಾನೆ. ಕಷ್ಟಗಳು ಬಂದಾಗ ಎಲ್ಲೂ ಹೋಗ್ಲಿಕ್ಕೆ ಹೋಗ್ಬೇಡಿ, ಆಂಜನೇಯ ಹತ್ರ ಹೋಗ್ಬೇಡಿ. ನನಗೆ ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಶಕ್ತಿಯನ್ನ ಈ ದೇವರನ್ನ ನೋಡಿ ಸ್ಮರಿಸಿಕೊಂಡು ನಾನು ಶಕ್ತಿ ಪಡ್ಕೊಳ್ತೇನೆ ಅಂತ ಬರಾಕ್ ಒಬಾಮ ಅಮೆರಿಕ ದೇಶ ಹೇಳ್ತಾನೆ. ಅಂತಂದ್ರೆ ನಮ್ಮ ಊರಿನಲ್ಲಿ ಸ್ಥಾಪಿಸಿರ್ತಕ್ಕಂಥ ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿದ್ರೆ ನಮಗೆ ಶಕ್ತಿ ಕೊಡಬೇಕು, ಆಂಜನೇಯ ಕೊಟ್ಟೆ ಕೊಡ್ತಾನೆ. ಅದಕ್ಕಾಗಿ ಅಂತಹ ಆಂಜನೇಯ ಸ್ವಾಮಿ ಮತ್ತು ಮುಖ್ಯವಾಗಿ ಆಂಜನೇಯನ ಭಕ್ತರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಕಲಿಯುವುದಾಗಿರ್ತಕ್ಕಂಥ ಇನ್ನೊಂದು ವಿಚಾರ ಏನು ಗೊತ್ತಾ? ಮನುಷ್ಯನ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು ಮುಕ್ತಿ, ಮಾನವ ಜನ್ಮದ ಮುಖಾಂತರ ಮುಕ್ತಿ. ಆ ಮುಕ್ತಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ಒಂದು, ಇವತ್ತು ನೀವೆಲ್ಲರೂ ಸೇರಿದಿರಲ್ಲ, ನೀವೇನಾದ್ರೂ ಅಪೇಕ್ಷೆ ಇಟ್ಟುಕೊಂಡು ಸ್ವಾಮಿಗಳನ್ನ ಪ್ರೀತಿ ಮಾಡ್ತಾ ಇದ್ದೀರಾ, ಸ್ವಾಮಿಗಳ ಸೇವೆ ಮಾಡ್ತಾ ಇದ್ದೀರಾ? Do you have any self-interested interest in loving and adoring the Swamiji? No. ಆ ಥರದ್ದೇನಿಲ್ಲ. ತುಂಬಾ ಯಾವ ಸ್ವಾರ್ಥವೂ ಇರದೇ ಇರ್ತಕ್ಕಂಥ ರೀತಿಯಲ್ಲಿ ಸ್ವಾಮಿಗಳನ್ನ ಪೂಜೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ಸ್ವಾಮಿಗಳನ್ನು ಮತ್ತು ಒಟ್ಟು ಸಮಾಜವನ್ನು ಇದನ್ನ ಏನಂತ ಕರೀತಾರೆ? ನಿಸ್ವಾರ್ಥ ಸೇವೆ. ದಿಸ್ ಇಸ್ ಅ ಸೆಲ್ಫ್ಲೆಸ್ ಸರ್ವಿಸ್. ಇದು ಒಂದು ಬೇಕು. ಎರಡನೇದಾಗಿ ಭಕ್ತಿಯನ್ನ ಮಾಡಬೇಕು, ಹೌದಲ್ಲ? ಡಿವೋಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೇವೆ ಮಾಡ್ತಾ ಮತ್ತೆ ಏನಾಗುತ್ತೆ ಗೊತ್ತಾ? ನಾನು ಇಷ್ಟು ಸೇವೆ ಮಾಡಿದ್ದೇನೆ ಅಂತ ಅಹಂಕಾರ ಬರ್ತದೆ. ಅಹಂಕಾರ ಅಳಿಬೇಕು ಅಂತಂದ್ರೆ ನಾವು ಮಾಡುವ ಕರ್ಮರೂಪದ ಸೇವೆಯಿಂದ ಬರ್ತಕ್ಕಂಥ ಫಲವನ್ನ ಯಾರಿಗೆ ಅರ್ಪಿಸ್ಬೇಕು? ಭಗವಂತನಿಗೆ ಅರ್ಪಿಸ್ಬೇಕು. ನಾವು ಮಾಡಿದ ಕರ್ಮದ ಎಲ್ಲ ಫಲಗಳು ನಿಮಗೆ ಅಂತ ನಾವು ಪಾದಕ್ಕೆ ಅರ್ಪಿಸ್ಬೇಕು. ಎರಡು ಆಯ್ತು. ಮೂರನೇದು ಜ್ಞಾನ. ಒಟ್ಟು ಈ ಮೂರನ್ನು ಕೂಡ ಸಂಲಗ್ನಗೊಳಿಸ್ಕೊಂಡಾದ್ರೆ ನಮ್ಗೇನು ಸಿಗುತ್ತೆ? ಮುಕ್ತಿ ಸಿಗುತ್ತೆ. ಅಂತಹದನ್ನ ಬದುಕಿ ಸಾರಿ ತೋರಿಸಿದವ ಆಂಜನೇಯ ಸ್ವಾಮಿ. ಅಂತ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಇವತ್ತು ಕುಳಿತುಕೊಂಡು ನಿಮ್ಮೆಲ್ಲರೂ ಕೂಡ ನೋಡಲಿಕ್ಕೆ ಸಾಧ್ಯವಾಗೋದಕ್ಕೆ ತುಂಬಾ ಸಂತೋಷ ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಗರ್ಗೂರಿಗೆ ಬಂದು ಇಷ್ಟೊಂದು ಸಂಖ್ಯೆಯಲ್ಲಿ ದಾರಿ ಮಧ್ಯದಲ್ಲಿ ಹೋಗ್ತಕ್ಕಂಥ ಆಯೋಜಿತ ಕಾರ್ಯ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲ ಇದು. ಆದರೂ ಕೂಡ
ಸ್ವಾಮಿಗಳ ಮೇಲೆ ಪ್ರೀತಿಯಿಂದ ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರಾಗಿರಿ. ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನು ಕೊಡಿ. ಕಲ್ತಂತ ಮಕ್ಕಳಿಗೆ ಒಳ್ಳೆಯ ಕೌಶಲ್ಯದ ತರಬೇತಿಯನ್ನು ಕೊಡಿ. ನಂತರದ ಕೆಲಸವನ್ನು ಪಡ್ಕೊಂಡ ಮೇಲೆ ಮಕ್ಕಳಾಗಿರ್ತಕ್ಕಂಥ ಅಪ್ಪ ಅಮ್ಮನನ್ನ ತುಂಬ ಚೆನ್ನಾಗಿ ನೋಡ್ಕೊಡಿ. ಈ ರೀತಿ ಮಾಡಿದ್ದಾದ್ರೆ ನಿಮ್ಗೆ ಆಯಸ್ಸು ಶ್ರೇಷ್ಠತೆ ಎಲ್ಲವೂ ಕೂಡ ಬರುತ್ತೆ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಧರ. ಯಾವ ಯುವಕರು ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ತಾರೋ, ಗುರು ಹಿರಿಯರ ಕೈಲಾಗದಿರ್ತಕ್ಕಂಥ ಸೇವೆಯನ್ನು ಮಾಡ್ತಾರೋ ಅಂಥವರಿಗೆ ಈ 4 ಫಲಗಳು ವರಗಳು ಬರ್ತವಂತೆ. ಯಾವ್ಯಾವು? ಆಯುಸ್ಸು ಜಾಸ್ತಿ ಆಗುತ್ತದೆ, ವಿದ್ಯೆ ಚೆನ್ನಾಗಿ ಬರ್ತದೆ, ನಾಲೆಡ್ಜ್ ಕ್ಯಾನ್ ಅಕ್ವೈರ್ ನಾಲೆಡ್ಜ್. 3ನೇದು ಆಯುರ್ವಿದ್ಯಾ ಯಶಸ್ಸು. ಆಯಸ್ಸಿಗೆ ಅಷ್ಟೇ ಸಾಲು, ವಿದ್ಯೆ ಕಲಿತ ಅಷ್ಟೇ ಸಾಲು, ಅದಕ್ಕೊಂದು ಯಶಸ್ಸು ಕೂಡ ಬರಬೇಕಲ್ಲ, ಆ ಯಶಸ್ಸು ಬರ್ತದೆ. ಮತ್ತು ಫಲ, ಬದುಕ ನಡೆಸ್ತಕ್ಕಂಥ ಒಂದು ಛಲದ ಶಕ್ತಿ. ಈ 4 ಕೂಡ ಯಾವುದರಿಂದ ಬರುತ್ತೆ ಅಂದ್ರೆ ನಮ್ಮನ್ನು ಸಾಕಿರ್ತಕ್ಕಂಥ, ನಮ್ಮನ್ನು ಗೌರವಿಸಿರ್ತಕ್ಕಂಥ, ನಮ್ಮನ್ನು ಪ್ರೀತಿ ಮಾಡಿರ್ತಕ್ಕಂಥ ಅಪ್ಪ ಅಮ್ಮರು, ಸಮಾಜದ ಹಿರಿಯರು, ಇವರೆಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಂಡಂತೆ ಆದರೆ ನಮ್ಮ ಬದುಕನ್ನು ಕೂಡ ಯಶಸ್ಸಿನ ದಾರಿಯಲ್ಲಿ, ಶ್ರೇಷ್ಠತೆಯ ದಾರಿಯಲ್ಲಿ ಸಾಗುತ್ತೆ. ಅಂತಹ ಶಕ್ತಿ, ಅಂತಹ ಬುದ್ಧಿ ನಿಮ್ಮೆಲ್ಲರೂ ಕೂಡ ಬರಲಿ ಅಂತ ಹೇಳಿ ನಮ್ಮ ಈ ಭಾಗದ ಎಲ್ಲ ಭಕ್ತರುಗಳನ್ನು ಕೂಡ ಆಂಜನೇಯ ಸ್ವಾಮಿ, ಕಾಲಭೈರವೇಶ್ವರ ಸ್ವಾಮಿ ಮತ್ತು ಈ ಭಾಗದ ಎಲ್ಲ ದೇವಾನುದೇವತೆಗಳು ಶಕ್ತಿಯನ್ನು ಕೊಡಿ, ಆಶೀರ್ವಾದವನ್ನು ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನೊಂದು ಸಲ ಬರುವ ಅಪೇಕ್ಷೆಯಲ್ಲಿ, ನಿರೀಕ್ಷೆಯಲ್ಲಿ, ಆಸೆಯಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀ ಗುರು.